ಸೊ ವಾಟ್ಸಪ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನಾನು ಅಂತೂ ಸಕ್ಕತ್ತಾಗೀನಿ. ಸೊ ಯೂಶ್ವಲಿ ನಾನು ನೀವು ಯೂಟ್ಯೂಬಲ್ಲಿ ಇವತ್ತೇ ನೋಡ್ತಾ ಇರೋದು ವಾಟ್ಸಪ್ಪಲ್ಲಿ ತಾನು ಹೆಂಗಪ್ಪ ಯೂಟ್ಯೂಬಾಗಿ ಬಂದ ಅಂತಂದು. ಸೊ ಬರಲಿಕ್ಕೆ ರೀಸನ್ಸ್ ಇದೆ. ಸೊ ಹೊಸ ಹೊಸ ಟ್ರಿಕ್ಸ್ಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಾನು ತರ್ತಾಯಿದ್ದೀನಿ. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಮನು ಟೇಕರ್ ಸ್ಪ್ಲೆಂಡರ್ ಅಂತ. ಸೊ ಬೇಗನೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಒಂದು ಟ್ವಿಸ್ಟ್ ಏನು ತಾಯಿನಪ್ಪ ಅಂದರೆ, ಫಸ್ಟ್ನೇದಾಗಿ ನಾರ್ಮಲಿ ನಿಮಗೆ ಗೊತ್ತಿರೋ ವಿಷಯನೇ ಏನಪ್ಪ ಅಂದರೆ, 50 ಜನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದಮೇಲೆ ಸೊ ಲೈವ್ ಬರಲಿಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ನಾನು ಆ ಆಪ್ಷನ್ನ ತರ್ತಾಯಿನಿ. ಸೊ ನಾನು ಲೈವ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಹೊಸ್ದಾಗಿ ಮಾಡ್ಬೇಕಂತ ಟ್ರೈ ಮಾಡಿ, ಅದರಲ್ಲಿ ನನ್ನ ಮೊದಲನೇ 50 ಜನ ಸಬ್ಸ್ಕ್ರೈಬರ್ನ ನಾನೊಂದು ಚೀಟಿಗೆ ಬರೆದಿರ್ತಾ ಇದ್ದೀನಿ. ಚೀಟಿಲಿ ಬರೆದು ಮೊದಲನೇ 3 ಜನ ಯಾರು ಸಬ್ಸ್ಕ್ರೈಬರ್ ನನಗೆ ಸಿಗ್ತಾರೋ ಆ ಚೀಟಿಲಿ, ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾಯಿದ್ದೀನಿ. ಸೊ ಆ ಲೈವ್ ಬರೋದಕ್ಕಿಂತ ಮುಂಚೆನೇ ನಾನು ನಿಮ್ಗೆ ಹೇಳ್ತೀನಿ 2 ಡೇಸ್ ಬಿಫೋರ್ ಯಾವಾಗ ಲೈವ್ ಬರ್ತೀನಿ ಅಂತ. ಸೊ ಸ್ಟೇಟಸಲ್ಲೂ ಹಾಕಿರ್ತೀನಿ ಮತ್ತು ವಿಡಿಯೋ ಮುಖಾಂತರನೂ ನಿಮ್ಗೆ ಹೇಳ್ತೀನಿ. ಸೊ ಯೂಶ್ವಲಿ ನಾನು ಯೂಟ್ಯೂಬ್ ಮಾಡಲಿಕ್ಕೆ ರೀಸನ್ ಏನಂತಂದರೆ, ಬ್ಯಾಂಕ್ ರಿಲೇಟೆಡ್ ವಿಷಯಗಳು, ಹೊರಗಡೆ ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ರೆಸಿಪೀಸ್ ಆಗಿರ್ಬೋದು. ಸೊ ಎಲ್ಲ ಹ್ಯಾಬಿಟ್ಸು ಸ್ವಲ್ಪ ನನಗಿದೆ. ಟ್ರಾವೆಲಿಂಗ್ ಮಾಡೋದಾಗಲಿ, ರೆಸಿಪೀಸ್ ಮಾಡೋದಾಗಲಿ, ವೆಜ್, ನಾನ್ ವೆಜ್ಜು. ಸೊ ಅದು ನಾನು ಒಂದು ಟೈಮ್ ನಿಮ್ಮ ಮುಂದೆ ತೋರಿಸಿದ್ರೆ ಹೇಗಿರುತ್ತೆ ಅಂತ ನಾನೇ ಇಷ್ಟಪಟ್ಟಿನಿ. ಸೊ ಕೆಲವೊಬ್ಬರು ಆಸೆ ಕೂಡ ಆಗಿತ್ತು, ಯೂಟ್ಯೂಬ್ ಮಾಡು ಚೆನ್ನಾಗಿ ಮಾಡ್ತೀಯ ಅಂತಂದು. ಸೊ ನಿಮ್ಮ ಬ್ಲೆಸ್ಸಿಂಗ್ ನನಗಿರಲಿ ಅಂತ ಹೇಳ್ತಾ, ಸೊ ಈಗಲಿದ್ದಾನೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟಿವ್ ತುಂಬ ಬೇಕಾಗಿದೆ ನನಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಮಾತ್ರ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇ 3 ಜನ ವಿಜೇತರಲ್ಲಿ ಯಾಕೆ ಮೊದಲನೇ ಅವ್ರು ನೀವೇ ಆಗ್ಬಾರ್ದಲ್ಲ. ಸೊ ವೆಯ್ಟ್ ಆ್ಯಂಡ್ ವಾಚ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.